Hello guys, let's welcome back to another content from Praveen Arts Kannadiga. So ಈ ಒಂದು ವಿಡಿಯೋದಲ್ಲಿ I will talk about how I received rupees 1 lakh plus scholarships in first year of engineering after second PU. So let's get started. ಸೊ ಸ್ಕಾಲರ್ಶಿಪ್ಸ್ ಆರ್ ವೆರಿ ನೆಸಸರಿ, ಎಸ್ಪೆಷಲಿ ನೀವೊಂದು ಡಿಗ್ರಿ ಮಾಡಬೇಕಾದ್ರೆ ಈ ಒಂದು ಸ್ಕಾಲರ್ಶಿಪ್ಗಳೇನಿದೆ ಅದು ತುಂಬ ಕ್ರೂಷಲ್ ಆಗಿರುತ್ತೆ. ಸೊ ಯು ಕಾಂಟ್ ಆಸ್ಕ್ ಎವ್ರಿ ಎಕ್ಸ್ಪೆನ್ಸಸ್ ಫ್ರಮ್ ಯುವರ್ ಪೇರೆಂಟ್ಸ್ ಆ್ಯಂಡ್ ಆಲ್ಸೋ ಈ ಕಾಲೇಜ್ ಫೀಸ್ ಅನ್ನೋದೇನಿದೆ ತುಂಬ ಜಾಸ್ತಿ ಇರುತ್ತೆ. ನೀವು ಇಂಜಿನಿಯರಿಂಗ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಡಿಗ್ರಿ ಮಾಡ್ತಿರ್ಬೋದು. ಸೊ ಈ ಒಂದು ಪೀರಿಯಡಲ್ಲಿ ನೀವು ಸ್ಕಾಲರ್ಶಿಪ್ಗಳನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಆ ಒಂದು ಫೀಸ್ದು ದೊಡ್ಡ ಭಾರ ಏನಿದೆ ಅದನ್ನು ಕೂಡ ಕಡಿಮೆ ಮಾಡ್ಬೋದು. ಸೊ ಸ್ಕಾಲರ್ಶಿಪ್ಸ್ ಆರ್ ವೆರಿ 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 ಕ್ರೂಷಿಯಲ್. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಯಾವುದ್ರ ಬಗ್ಗೆ ಹೇಳ್ತೀನಪ್ಪ ಅಂತಂದರೆ, ನಾನು ಯಾವ್ಯಾವ ಸ್ಕಾಲರ್ಶಿಪ್ನ ಅಪ್ಲೈ ಮಾಡಿದೆ ಆ್ಯಂಡ್ ಯಾವ್ಯಾವ ಸ್ಕಾಲರ್ಶಿಪ್ಗೆ ನಾನು ಎಲಿಜಿಬಲ್ ಆಗಿ ಯಾವ್ಯಾವ ಸ್ಕಾಲರ್ಶಿಪ್ನ ಕರೆಂಟ್ಲಿ ನಾನು ಪಡೆದುಕೊಂಡಿದ್ದೇನೆ. ಆ್ಯಂಡ್ ಆಲ್ಸೋ ಐ ವಿಲ್ ಎಕ್ಸ್ಪ್ಲೈನ್ ಅಬೌಟ್ ವಾಟ್ ಆರ್ ದ ಸ್ಕಾಲರ್ಶಿಪ್ಸ್ ವಿಚ್ ಆರ್ ಅವೈಲಬಲ್ ಫಾರ್ ದ KCT students as well as the COMEDK students. Some of the scholarships which are only for KCT students which are not applicable for the COMEDK or as the management quota students. ಸೊ ಅದ್ರ ಬಗ್ಗೆನೂ ಮಾತಾಡ್ತೀನಿ. ಸೊ ನೀವು ವರ್ಷಕ್ಕೆ ಹೇಗೆ 1 ಲಕ್ಷ ಪ್ಲಸ್ ಸ್ಕಾಲರ್ಶಿಪ್ಪನ್ನು ತೆಗೆದುಕೊಂಡು ನಿಮ್ಮ ಕಾಲೇಜ್ ಫೀಸ್ ಕಂಪ್ಲೀಟಾಗಿ ನೀವೇ ಕಟ್ಕೋಬೋದು. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ, ಇನ್ಫಾರ್ಮೇಟಿವ್ ಅಂದರೆ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ನಾನು ಹೇಳಿಕೊಟ್ಟಿರುವಂಥ ಸ್ಕಾಲರ್ಶಿಪ್ ಯಾವುದಪ್ಪ ಅಂದರೆ SSP ಆ್ಯಂಡ್ NSP. ಇದು ಪ್ಯೂರ್ಲಿ ಗೌರ್ಮೆಂಟ್ ಸ್ಕಾಲರ್ಶಿಪ್ ಆಗಿರುತ್ತದೆ. ಸೊ SSP ಇಸ್ ಅ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಆ್ಯಂಡ್ NSP ಇಸ್ ಅ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್. ಸೊ SSP ಯಾರು ಎಲಿಜಿಬಲ್ ಆಗ್ತೀರಾ ಅಂದರೆ, ನೀವು ಕರ್ನಾಟಕದ ರೆಸಿಡೆಂಟ್ ಆಗಿರೋರಿಗೆ ಮಾತ್ರ ಈ ಒಂದು SSP ಸ್ಕಾಲರ್ಶಿಪ್ ಏನಿದೆ ಅದು ಅಪ್ಲೈ ಆಗುತ್ತೆ. ಬೇರೆ ಸ್ಟೇಟ್ ಅವ್ರಿಗೆ ಇದು ಯಾವುದೇ ಕಾರಣಕ್ಕೂ ಅಪ್ಲೈ ಆಗೋದಿಲ್ಲ. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಒಂದು ಮಿತ್ತಿದೆ, SSP ಮತ್ತು NSP ಎರಡೂ ಹಾಕಿದರೆ ಎರಡು ಸ್ಕಾಲರ್ಶಿಪ್ ಬರುವುದಿಲ್ಲ ನಿಮಗೆ ಅಂತ ಸುಮಾರು ಮಿತ್ತಿದೆ. ಬಟ್ ಇಟ್ ಈಸ್ ಅ ಮಿತ್, ಇಟ್ ಈಸ್ ನಾಟ್ ಟ್ರೂ, ಇಟ್ ಇಸ್ ಅ ಫೇಕ್. ಬಿಕಾಸ್ ನಾನೇ ಫಸ್ಟ್ ಇಯರ್ ಆಫ್ ಇಂಜಿನಿಯರಿಂಗಲ್ಲಿ 2 ಸ್ಕಾಲರ್ಶಿಪ್ಪನ್ನು ಹಾಕಿದ್ದೆ ಮತ್ತು 2 ಸ್ಕಾಲರ್ಶಿಪ್ಗಳನ್ನು ಕೂಡ ನನಗೆ ಬಂದಿತ್ತು. ಸೊ ನೀವು ಅದಕ್ಕೇನು ತಲೆ ಕೆಡಿಸ್ಕೋಬೇಡಿ, SSP ಮತ್ತು NSP ಎರಡನ್ನೂ ಹಾಕಿ. ಅದೇ ರೀತಿ ಯಾವುದೇ ಒಂದು ಮಿತ್, ಅದು ಒಂದು ಮಿತ್ ಆಗಿದೆ, ಅದು ನಿಜ ಅಲ್ಲ. ಸೊ ಫಸ್ಟ್ SSP ಬಗ್ಗೆ ಮಾತನಾಡೋದಾದರೆ, SSPಯಲ್ಲಿ ನೀವೇನಾದರೂ ನಿಮ್ಮ ಒಂದು ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು ಅಥವಾ ಡಿಗ್ರಿ ಕಾಲೇಜ್ ಆಗಿರ್ಬೋದು, ನೀವು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಾಗಿದ್ದರೆ ನೀವೇನಾದರೂ KCTಯಿಂದ ನೀವು ಅಡ್ಮಿಷನ್ ಆಗಿದ್ದಾಗ ಮಾತ್ರ ಈ ಒಂದು SSP ಸ್ಕಾಲರ್ಶಿಪ್ ಏನಿದೆ ಅದು ನಿಮಗೆ ಅಪ್ಲೈ ಆಗುತ್ತೆ ಹಾಗೂ ಬಂದು ಬರುತ್ತೆ. ನೀವು COMEDK ಅಥವಾ ಯಾವುದೇ ಮ್ಯಾನೇಜ್ಮೆಂಟ್ ಕೋಟಾ ಸ್ಟೂಡೆಂಟ್ಸ್ಗಳಿಗೆ ಇದು ಅಪ್ಲಿಕೇಬಲ್ ಆಗೋದಿಲ್ಲ. ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೇ ಅದು ಅಪ್ಲಿಕೇಶನ್ನೇ ಹಾಕೋದಕ್ಕೆ ನೀವು ಆಗೋದಿಲ್ಲ. ಇಫ್ ಯು ಆರ್ ಅ ಮ್ಯಾನೇಜ್ಮೆಂಟ್ ಕೋಟಾ ಸ್ಟೂಡೆಂಟ್ ಆರ್ ಅ COMEDK ಸ್ಟೂಡೆಂಟ್, ನೀವು ಕರ್ನಾಟಕದ ರೆಸಿಡೆಂಟ್ ಆಗಿದ್ದು ಕೂಡ ನೀವು COMEDK ಇಂದ ನೀವೇನಾದರೂ ಇಂಜಿನಿಯರಿಂಗ್ ಕಾಲೇಜ್ಗೆ ಸೇರಿದರೆ ನಿಮಗೆ ಈ ಒಂದು SSP ಸ್ಕಾಲರ್ಶಿಪ್ಪು ಬರೋದಿಲ್ಲ. ಸೊ ನೆಕ್ಸ್ಟ್ NSP ಬಗ್ಗೆ ಮಾತನಾಡೋದಾದರೆ, NSP ಈಸ್ ಅ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಆಗಿರೋದ್ರಿಂದ ಇಟ್ ಈಸ್ ಅಪ್ಲಿಕೇಬಲ್ ಫಾರ್ ಹೋಲ್ ಇಂಡಿಯಾ. ಯಾವ ಒಂದು ಸ್ಟೇಟನ್ನು ಬ್ಯಾರಿಯರ್ ಇರೋದಿಲ್ಲ. ನೀವು ಯಾವುದೊಂದು ಸ್ಟೇಟ್ ಇದ್ದರೂ ಕೂಡ ನಿಮಗೆ ಈ ಒಂದು ಸ್ಕಾಲರ್ಶಿಪ್ ಬರುವಂಥದ್ದಾಗಿರ್ತದೆ. ಬಟ್ ಇದು ಮೆರಿಟ್ ಬೇಸ್ ಮೇಲೆ ಆಗಿರ್ತದೆ. ನಿಮ್ಮದು 90%, 95% ಅಥವಾ ಎಷ್ಟಾರು ನಿಮ್ಮದು ಮೆರಿಟ್ ಜಾಸ್ತಿ ಇದ್ದಷ್ಟು ಸ್ಕಾಲರ್ಶಿಪ್ ಬರುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ನನಗೆ 12,000 ಸ್ಕಾಲರ್ಶಿಪ್ ಬಂದಿತ್ತು. ಸೊ SSP 18 ಬಂದಿತ್ತು. ಸೊ ಟೋಟಲ್ 2ರಿಂದ ಸೇರಿಸಿ 30,000 ಬಂದಿತ್ತು. ಸೊ ಈಗ ನಾನು ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನಿಮಗೆ ಅಬೌಟ್ ಅನದರ್ ಸ್ಕಾಲರ್ಶಿಪ್ಸ್ ವಾಟ್ ಐ ಹ್ಯಾವ್ ಅಪ್ಲೈಡ್ ಅನ್ನೋದನ್ನು. ಸೊ ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ನೆಕ್ಸ್ಟ್ ನಾನು ಹೇಳಿಕೊಟ್ಟಿರುವಂತಹ ಸ್ಕಾಲರ್ಶಿಪ್ ಯಾವ ನನ್ ಅದರ್ ದ್ಯಾನ್ ದಿ LIC ಸ್ಕಾಲರ್ಶಿಪ್. ಸೊ ಈ ಒಂದು LIC ಸ್ಕಾಲರ್ಶಿಪ್ಪು ನನಗೆ ಹೇಗೆ ಸಿಕ್ತು ಅಂತ ಹೇಳಿದ್ರೆ, ಯಾರೋ ನನ್ನ ಫ್ರೆಂಡ್ ಒಬ್ಬರು ಅಪ್ಲಿಕೇಶನ್ ಹಾಕೋದಕ್ಕೆ ಲಿಂಕ್ ಕಳಿಸಿದ್ರು. ನಾನು ಅಪ್ಲಿಕೇಶನ್ನ ಹಾಕಿದ್ದೆ, ಬರಲು ಹಾಕೋಣ ಅಂದ್ಬಿಟ್ಟು ಹಾಕಿದ್ದೆ. ಸೊ ಟೋಟಲ್ LICನೂ ಸೇರಿಸಿ ನಾನು ಒಂದು 10ರಿಂದ 12 ಸ್ಕಾಲರ್ಶಿಪ್ ಹಾಕಿದ್ದೆ. ಬಟ್ ನನಗೆ ಪ್ರೈವೇಟ್ ಸ್ಕಾಲರ್ಶಿಪ್ ಬಗ್ಗೆ ಮಾತಾಡ್ತಾ ಇರೋದು ನಾನು. ಸೊ ನನಗೆ ಸಿಕ್ಕಿದ್ದು ಇದೊಂದೇ. ಬಟ್ ಒಂದು ಸಿಕ್ಕಿದ್ರೂ ಕೂಡ ಪರವಾಗಿಲ್ಲ, 30,000 ಪರ್ ಇಯರ್ ಕೊಡ್ತಾರೆ. 15,000 ಇನ್ಸ್ಟಾಲ್ಮೆಂಟಾಗಿ ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ. ವಿ ಆರ್ ಪ್ಲೀಸ್ಡ್ ಟು ಇನ್ಫಾರ್ಮ್ ದಟ್ LIC ಗೋಲ್ಡನ್ ಜುಬ್ಲಿ ಫೌಂಡೇಶನ್ has selected you as an LSC scholar for the academic year and you will receive an amount of 30,000 for the academic year towards about the scholarship from LIC Golden Jubilee Foundation Scholarship ಅಂತ ಇದರ ಹೆಸರು. And it should be released in 2 installments. First installment will be released immediately. Second installment will be released
ಆಫ್ಟರ್ ರಿಸಿಪ್ಟ್ ಆಫ್ ಸ್ಯಾಟಿಸ್ಫ್ಯಾಕ್ಟರಿ ಅಟೆಂಡೆನ್ಸ್ ರಿಪೋರ್ಟ್ ಮತ್ತು ನೀವು ನಿಮ್ಮ ಮಾರ್ಕ್ಸ್ ಕಾರ್ಡನ್ನು ಅವ್ರಿಗೆ ಕೊಡಬೇಕಾಗ್ತದೆ. ಸೊ ನಮ್ಮ ಮಾರ್ಕ್ಸ್ ಕಾರ್ಡ್ 55% ಇರಬೇಕು ಅಥವಾ ಈಕ್ವಿಲೆಂಟ್ CGP ಇರಬೇಕು, ಜೊತೆಗೆ ನಿಮ್ಮ ಅಟೆಂಡೆನ್ಸ್ ಏನಿದೆ ಅದು ಕರೆಕ್ಟಾಗಿರಬೇಕು. ಸೊ 4 ವರ್ಷಕ್ಕೂ ಕೂಡ ಇದು ಅಪ್ಲಿಕೇಬಲ್ ಆಗಿರ್ತದೆ. ಸೊ ಈ ಒಂದು LIC ಸ್ಕಾಲರ್ಶಿಪ್ಪು 30,000 per year. ಸೊ ಫಸ್ಟು SSP ಸ್ಕಾಲರ್ಶಿಪ್ ಇಸ್ ಆನ್ 18K. SSP ಸ್ಕಾಲರ್ಶಿಪ್ ಇಸ್ ಆನ್ 18K per month. ಸೊ SSP ಸ್ಕಾಲರ್ಶಿಪ್ಪು ಬಂದು 18,000 ವರ್ಷಕ್ಕೆ ಪ್ಲಸ್ NSP ಸ್ಕಾಲರ್ಶಿಪ್ ಬಂದು 12,000 per year, ಒಟ್ಟು 30,000 ಆಯಿತು. ಸೊ ಪ್ಲಸ್ ಇದೊಂದು 30,000 ಅಂತ ಹೇಳಿದ್ರೆ, ಸೊ ಪ್ಲಸ್ ಇದೊಂದು 30,000 ಅಂತ ಹೇಳಿದ್ರೆ ಇಟ್ ಈಸ್ 60,000 ಆಯಿತು. ಸೊ ಇದಾದ ಮೇಲೆ ಇನ್ಯಾವ ಸ್ಕಾಲರ್ಶಿಪ್ ಇದೆಯಪ್ಪ ಅಂತ ಹೇಳಿದ್ರೆ, ನಾನು ಇನ್ಯಾವುದು ಸ್ಕಾಲರ್ಶಿಪ್ ತೆಗೆದುಕೊಂಡೆ ಅಂತ ಹೇಳಿದ್ರೆ, ಸೊ ಇನ್ನೊಂದು ನಾನು ಫೋಟೋ ತೋರಿಸ್ತಾ ಇದ್ದೀನಿ ನೋಡಿ. ಇದು ನಮ್ಮಪ್ಪ ಅವರು ಒಂದು ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿದ್ರು. ಅಲ್ಲೂ ಕೂಡ ಸೆಕೆಂಡ್ PUC ಬೇಸ್ ಮೇಲೆ ಯಾರು 90-95% ಜಾಸ್ತಿ ತೆಗೆದಿರ್ತಾರೋ ಅವ್ರಿಗೊಂದು 15,000 rupees ಸ್ಕಾಲರ್ಶಿಪ್ ಕೊಟ್ಟಿದ್ದು. ಸೊ ಇದನ್ನು ಸೇರಿಸಿದ್ರೆ ಯು ಹ್ಯಾವ್ ಗೋಟ್ 75,000 ಆಫ್ ಸ್ಕಾಲರ್ಶಿಪ್ ಇದರಿಂದ ಬರುತ್ತೆ. ನೆಕ್ಸ್ಟು ಇದಾದಮೇಲೆ ಏನಪ್ಪ ಅಂದರೆ ಲೇಬರ್ ಸ್ಕಾಲರ್ಶಿಪ್ ಅಂತ ಮತ್ತೊಂದಿದೆ. ಸೊ ಅದನ್ನು ನನ್ನ ಹತ್ರ ಫೋಟೋ ಇಲ್ಲ, ಅದಕ್ಕೆ ಯಾವುದೂ ಹಾಕಿಲ್ಲ. ಸೊ ಲೇಬರ್ ಸ್ಕಾಲರ್ಶಿಪ್ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಮನೇಲಿ ಯಾರಾದರೂ ಪೇರೆಂಟ್ಸು ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿರ್ಬೋದು ಅಥವಾ ನಿಮ್ಮ ಹತ್ರ ಲೇಬರ್ ಕಾರ್ಡ್ ಇರ್ಬೋದು. ಈ ಒಂದು ಸ್ಟೂಡೆಂಟ್ಸ್ಗಳಿಗೆ ಅಥವಾ ಅವ್ರ ಪೇರೆಂಟ್ಸ್ಗಳಿಗೆ ಇರುವಂತಹ ಲೇಬರ್ ಕಾರ್ಡ್ಗೆ ಅವ್ರ ಮಕ್ಕಳೇನಾದರೂ ಡಿಗ್ರಿ ಓದ್ತಾ ಇದ್ದರೆ ಅವರಿಗೆ 20,000 rupees per year ಕೊಡ್ತಾರೆ. ಅದು ಕೂಡ ಬಂತು. ಸೊ ಟೋಟಲ್ 75 + 20, ಸೊ ಟೋಟಲ್ 95,000 ಬಂತು. ಸೊ ಕ್ಯಾಲ್ಕುಲೇಟ್ ಮಾಡಿದರೆ ನೀವು 95K ಆಯಿತು. ಇದರ ಜೊತೆಗೆ 95,000 ಜೊತೆಗೆ ಒಂದಷ್ಟು ಕಮ್ಯುನಿಟಿಗಳಿರ್ತವೆ, ನಿಮ್ಮದೇ ಆದಂಥ ಒಂದಷ್ಟು ಕಮ್ಯುನಿಟಿಗಳಿರ್ತವೆ, ಅಸೋಸಿಯೇಷನ್ಗಳಿರ್ತವೆ. ಇವರು ನಿಮಗೆ ಪ್ರತಿಭಾ ಪುರಸ್ಕಾರ ಅಂತ ಕರೀತಾರೆ. ನೀವು ನಂಬದೆ ಬಿಡಿ, ಬಟ್ ಈ ಒಂದು ಯಾವಾಗ ನಿಮಗೆ ಪ್ರತಿಭಾ ಪುರಸ್ಕಾರಕ್ಕೆ ಈ ಥರ ಕರೆದಿದ್ದಾರೋ ನಿಮ್ಮ ಕಮ್ಯುನಿಟಿ ಮುಖಾಂತರ, ಆಗ ನೀವು ಮಿಸ್ ಮಾಡದೆ ಅಪ್ಲಿಕೇಶನನ್ನು ಹಾಕಿ ನೀವು ಹೋಗಿ. ಯಾಕಂದರೆ ಐ ಗೋಟ್ 5,000 ಫ್ರಮ್ ಅವರ್ ಕಮ್ಯುನಿಟಿ ವಿಚ್ ಇಸ್ ಹೆಲ್ಡ್ ಇನ್ Bangalore. ಸೊ ಇಟ್ ವಿಲ್ ಸಮ್ ಅಪ್ ಫಾರ್ ದ 1 lakh rupees. ಆ್ಯಂಡ್ ಆಲ್ಸೋ ಇದು ನಂಜನಗೂಡಲ್ಲಿ ನಡೆದಿತ್ತು, ಬಿಕಾಸ್ ಇಟ್ಸ್ ಮೈ ತಾಲೂಕ್. ಆ್ಯಂಡ್ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಮೈಸೂರಲ್ಲಿ ಕೂಡ ನಡೆದಿತ್ತು, 1-2 ಕಡೆ ಅಲ್ಲಿಗೂ ಹೋಗಿದೆ. ಸೊ ಟೋಟಲ್ ಅಲ್ಲಿ ಇಲ್ಲಿ ಎಲ್ಲ ಹೋಗಿ ಅಲ್ಲೂ ಒಂದು 5,000 to 6,000 rupees ಆಗಿತ್ತು. ಸೊ ಟೋಟಲ್ ನಾನು ನನ್ನ ಫಸ್ಟ್ ಇಯರ್ ಆಫ್ ಇಂಜಿನಿಯರಿಂಗಲ್ಲಿ ನಾನು ಪಡೆದಂತಹ ಸ್ಕಾಲರ್ಶಿಪ್ನ ಮೊತ್ತ ಎಷ್ಟಪ್ಪ ಅಂದರೆ 1,06,000 rupees. ಸೊ ಇದೊಂದು ದೊಡ್ಡ ಅಮೌಂಟೇ ಆಗಿತ್ತು. ಸೊ ನನ್ನ ಕಾಲೇಜ್ ಫೀಸ್ ಬಂದು 1,12,000 ಆಗಿತ್ತು. ಇನ್ನೊಂದು 1,12,000 ಆಯಿತು. ಇಲ್ಲಿ 1,12,000 ಪ್ಲಸ್ 6,000 1,12,000 ಆಯಿತು. ಸೊ ನಮ್ಮ 4,000 8,000 ಬಿಟ್ಟು ಮಿಕ್ಕಿದ್ದು ಕಾಲೇಜ್ ಫೀಸ್ನೆಲ್ಲ ಸ್ಕಾಲರ್ಶಿಪ್ಗಳಲ್ಲೇ ನಾನು ಪಡ್ಕೊಂಡೆ. ಸೊ ಆದ್ದರಿಂದ ನೀವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಯಾವುದೇ ಒಂದು ಸ್ಕಾಲರ್ಶಿಪ್ ಬರಲಿ ಬಿಡಲಿ, ನೀವು ಅಪ್ಲಿಕೇಶನನ್ನು ಹಾಕಲೇಬೇಕು. ಸೊ ಹಾಕಿದಾಗ ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಬರುವಂತಹ ಚಾನ್ಸಸ್ ಏನಿದೆ, ಪ್ರೊಬಬಿಲಿಟಿ ಏನಿದೆ, ಅದು ಜಾಸ್ತಿ ಆಗುತ್ತೆ. ಸೊ ನಾನು ಒಟ್ಟು ಎಷ್ಟು ಸ್ಕಾಲರ್ಶಿಪ್ ಹಾಕಿದ್ರಿ ಅಂತ ನೀವೇನಾದರೂ ನನ್ನ ಕೇಳೋದಾದರೆ, ನಾನು ಒಟ್ಟು ಪ್ರೈವೇಟ್ ಸ್ಕಾಲರ್ಶಿಪ್ ಮತ್ತು ಇವೆಲ್ಲನೂ ಸೇರಿ ಟಾಟಾ ಸ್ಕಾಲರ್ಶಿಪ್ ಹಾಕಿದ್ದೆ, ಜಿಂದಾಲ್ ಸ್ಕಾಲರ್ಶಿಪ್ ಹಾಕಿದ್ದೆ, ಅದ್ರ ಜೊತೆಗೆ ಅಜಿತ್ ಪ್ರೇಮ್ಜಿ ಅಂತ ಒಂದು ಸ್ಕಾಲರ್ಶಿಪ್ ಇದೆ, ಅದನ್ನು ಕೂಡ ಹಾಕಿದ್ದೆ. ಇನ್ನು ಸೋ ಮೆನಿ ಆಫ್ ಸ್ಕಾಲರ್ಶಿಪ್ ಆಪರ್ಚುನಿಟಿಗಳು ನಾನು ನೋಡಿ ಒಂದು ವೆಬ್ಸೈಟಲ್ಲಿ ಅದನ್ನು ಹಾಕಿದ್ದೆ. ಸೊ ನೀವು ಕೂಡ ಎಲ್ಲ ಸ್ಕಾಲರ್ಶಿಪ್ಗಳು ಅಥವಾ ಪ್ರೈವೇಟ್ ಸ್ಕಾಲರ್ಶಿಪ್, ಯಾಕಂದರೆ ಈ ಪ್ರೈವೇಟ್ ಸ್ಕಾಲರ್ಶಿಪ್ಪಲ್ಲಿ ಏನಪ್ಪ ಅಂತಂದರೆ, ಇಲ್ಲಿ ನಿಮಗೆ ಯಾವುದೇ ಒಂದು ಸ್ಟೇಟ್ ಬ್ಯಾರಿಯರ್ ಆಗಿರ್ಬೋದು ಅಥವಾ ನೀವು ಇದೇ ಒಂದು ಸ್ಟೇಟ್ಗೆ ಸೇರಿರಬೇಕು ಅಥವಾ ಇಂಥ ಒಂದು ಎಕ್ಸಾಮ್ ಬರೆದ್ಬಿಟ್ಟೆ ಹೋಗಿರಬೇಕು ಅಂತ ಎಲ್ಲೂ ಕೇಳಲ್ಲ. ಕೇವಲ ನಿಮ್ಮ ಮೆರಿಟ್ ಬೇಸ್ಡ್ ಮೇಲೆ ನಿಮಗೆ ಈ ಒಂದು ಪ್ರೈವೇಟ್ ಸ್ಕಾಲರ್ಶಿಪ್ಗಳು ಸಿಗುತ್ತವೆ. ಆದ್ದರಿಂದ ನೀವು ಇಂತಹ ಒಂದು ಸ್ಕಾಲರ್ಶಿಪ್ಗಳಿಗೆ ಹಾಕಬೇಕು. ಸೊ ಈ ಸ್ಕಾಲರ್ಶಿಪ್ಗಳನ್ನು ಹೇಗೆ ಅಪ್ಲಿಕೇಶನ್ ಹಾಕೋದು ಅಥವಾ ಈ ಒಂದು ಸ್ಕಾಲರ್ಶಿಪ್ಗಳನ್ನು ಎಲ್ಲಿ ಹುಡುಕೋದು, ಈ ಥರ ಡೌಟ್ ಏನಾದರೂ ನಿಮ್ಮಲ್ಲಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲಿಕೇಶನ್ಗಳನ್ನು ಹೇಗೆ ಹಾಕೋದು, ಎಲ್ಲಿ ಈ ಒಂದು ಸ್ಕಾಲರ್ಶಿಪ್ಗಳನ್ನು ಹುಡುಕೋದು, ನಮ್ಮ ಎಲಿಜಿಬಿಲಿಟಿ ತಕ್ಕಂಗೆ ನೋಟಿಫಿಕೇಷನ್ ಅವೇ ಬರುವಂತೆ ಹೇಗೆ ಮಾಡೋದು ಅನ್ನೋದರ ಕಂಪ್ಲೀಟ್ ವಿಡಿಯೋನ ನೀವೇನಾದರೂ ಕಮೆಂಟ್ ಬಾಕ್ಸಲ್ಲಿ ಸುಮಾರು ಜನ ಹಾಕಿದ್ರೆ ನಾನು ಮಾಡ್ತೀನಿ. ಸೊ ಸುಮಾರು ವ್ಯೂಸ್ಗಳು ಕಡಿಮೆ ಇದೆ ನಾವು ವೀಡಿಯೋ ಮಾಡೋದಕ್ಕೆಲ್ಲಕ್ಕೂ, ಅದಕ್ಕೆ ನಾನು ವೀಡಿಯೋ ಜಾಸ್ತಿ ಲಾಂಗ್ ಮಾಡ್ತಾ ಇಲ್ಲ. ಸೊ ಅದನ್ನು ಅಪ್ಲಿಕೇಶನ್ ಹೇಗೆ ಹಾಕೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಬೇಕು ಅಂದ್ಕೊಂಡೆ, ಬಟ್ ವಿಡಿಯೋ ತುಂಬ ಲಾಂಗ್ ಆಗ್ತಿರೋ ಕಾರಣ ಅದು ಆಗಲಿಲ್ಲ. ಸೊ ನಿಮಗೇನಾದರೂ ಹೇಗೆ ಅಪ್ಲಿಕೇಶನ್ ಹಾಕಬೇಕು, ಎಷ್ಟು ಸ್ಕಾಲರ್ಶಿಪ್ ಬರ್ಬೋದು ಅಂತ ಏನಾದರೂ ಡೌಟ್ ಇದ್ದರೆ, ಯು ಕ್ಯಾನ್ give the comment under the comment section.
so I can help you how to make the application or how to apply for the various private scholarships which are available in the website. And I will also say about in which website we have to assess for these scholarships for the engineering and the degree as well. So if you are really liked our content, then hit a like and subscribe our channel. So ನಾನು ನಿಮ್ಗೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ